ಅಂತವ್ರು ಅವರು ಮ್ಯಾನೇಜರ್ ಅವರು ಏನಾರ ಬೇಕು ಅಂದ್ರೆ ಅದಕ್ಕೆ ಇವತ್ತು ಚೇರ್ ಶಾರ್ಟೇಜ್ ಸುಮಾರು ಜನ ನಿಂತವ್ರೆ. ಅವ್ರಿಗೆಲ್ಲ ಚೇರ್ ಸಿಕ್ಕಿಲ್ಲ, ಅದಕ್ಕೆ ಇನ್ನೊಂದು 50 ಚೇರು ಕಳಿಸಪ್ಪ ಅಂತ ನೆಕ್ಸ್ಟ್ ಮೀಟಿಂಗ್ ಅಷ್ಟೊತ್ತಿಗೆ ಇನ್ನೊಂದು 50 ಚೇರ್ನಾಗ ಪರ್ಚೇಸ್ ಮಾಡೋಕ್ಕೆ ಪರ್ಚೇಸ್ ಮ್ಯಾನೇಜರ್ ಅವರು. ನಮ್ಮ ರವಿಕಿರಣ್ ಪಾಲ್ಗಡ ಇಲ್ಲೇ ಇದ್ದು CC ಮ್ಯಾನೇಜರ್ ಆಗಿದ್ದು. ಇವಾಗ TM ಅವ್ರೆ, ಅವರು ಇಂಜಿನಿಯರ್, ಅವರು ಡೈಲಿ ನೋಡ್ಕೊಂತಾರೆ. ಜೊತೆಗೆ ಎಲ್ಲ ಜಿಲ್ಲೆ ಎಲ್ಲ CCಗಳು ನಮ್ಮ 200 ಕೋಟಿ 200 crores 200 ಕೋಟಿ ಓಡಿ ತಗೊಂಡು ಯಾರ್ಯಾವ ಒಕ್ಕೂಟಗಳಿಗೆ ಎಷ್ಟೆಷ್ಟು ಬೇಕೋ ಅವ್ರಿಗೆ ಏನ್ ಕೇಳ್ತಾರೋ ಅದನ್ನು ಕೊಡಿ ಅಂತಾರೆ. ಕೆಲವರು 10 ಕೋಟಿ ತಗೊಂಡ್ರು, ಕೆಲವರು 20, ಕೆಲವರು 30. ಯಾರ್ಯಾರಿಗೆ ಅವಶ್ಯಕತೆ ಇರ್ತದೆ ರೈತರು ಬಂಡವಾಳ ಕೊಡಕ್ಕೆ ಪೆಂಡಿಂಗ್ ಇರ್ತಾವೋ ಅವ್ರವ್ರು ಅಷ್ಟೆಷ್ಟು ತಗೊಂಡು ಕೊಡ್ತಾ ಇದ್ರು. ಆಮೇಲೆ ಅವರು ಬಡ್ಡಿ ಅಂತಂದ್ರು, ಅಧ್ಯಕ್ಷ 6 ತಿಂಗಳು ನಾವು ಬಡ್ಡಿ ಕೊಡಲ್ಲ ಅಂತಂದ್ರೆ 6 ತಿಂಗಳು 200 ಕೋಟಿ ಆಡೋದು KMF ಬಡ್ಡಿ ಕೊಡ್ಬೇಕು. 6 ತಿಂಗಳು ಆದ್ಮೇಲೆ ನಾವು ಯಾರ್ಯಾರು ಎಷ್ಟೆಷ್ಟು ತಗೊಳ್ಳೋರು ಅವ್ರವ್ರಿಗೆ ಬಡ್ಡಿ ತಗೊಳ್ಳಿ ನೀವು ಅಂತಂದು ಹೇಳಿದೆ. ಅದೇ ತರ ಹೋಗ್ಕೊಂಡು ಅವ್ರು 200 ಕೋಟಿ ICICI ಬ್ಯಾಂಕ್ ಅಲ್ಲಿ ಓಡಿ ತಗೊಂಡು ನಾನು ಒಂದು 20 ಕೋಟಿ ತಗೊಂಡಿದ್ದೆ. ತಗೊಂಡಿದ್ದೆ ಅಂದ್ರೆ ನಾನು ಒಕ್ಕೂಟದ್ದು ಕೆಲಸ ಕಾರ್ಯಗಳಿಗೆ ತಗೊಂಡಿದ್ದಿಲ್ಲ, ರೈತರು ಬಂಡವಾಳ ಕೊಡಕ್ಕೆ ತಗೊಂಡಿದ್ದೆ. ಅದು 20 ಕೋಟಿನ ಆ 20 ಕೋಟಿ KMF ಸಾಲ ತಗೊಂಡು 10 ಕೋಟಿ 6 ತಿಂಗಳೊಳಗಡೆ ಅವ್ರಿಗೆ ವಾಪಸ್ ಕೊಟ್ಬಿಟ್ಟು ಇನ್ನು 10 ಕೋಟಿನ ಕೊಡಕ್ಕಾಗಲಿಲ್ಲ. ನಾವು 6 ತಿಂಗಳು ಸ್ವಲ್ಪ ದಿವಸ ಸಾಲ ಹಂಗೆ ಮುಂದುವರಿತು. ಒಂದ್ಸಾರಿ ನಮ್ಮ ವಾರ್ಷಿಕ ಮಹಾಸಭೆ ನಡೆಯಾದ ಸಂದರ್ಭದಲ್ಲಿ, ಯಾಕೆಂದ್ರೆ ನಾವು ಏನೇ ವ್ಯವಹಾರ ನಡೆದ್ರು ನಮ್ಮಲ್ಲಿ ಅವರು ಫೈನಾನ್ಸ್ ಮ್ಯಾನೇಜರ್ ಅವರಿಲ್ಲ, ಅವರೆಲ್ಲ ಗೊತ್ತು. ಆಡಿಟ್ ಬುಕ್ ಅವರೇ ರೆಡಿ ಮಾಡೋದಿಲ್ಲ, ಎಲ್ಲ ಪ್ರತಿಯೊಂದು ಲೆಕ್ಕ ಬಂದ್ಬಿಡಬೇಕು. ನಾವು ಯಾರಿಗೆ ಬಡ್ಡಿ ಕೊಟ್ಟಿದ್ದೀವಿ, ಯಾರಿಗೆ ಬಡ್ಡಿ ಕಟ್ಟಿದ್ದೀವಿ, ಯಾರ ಹತ್ರ ತಂದಿದ್ದೀವಿ, ಕೊಟ್ಟಿದ್ದೀವಿ, ಏನ್ ಮಾಡಿದ್ದೀವಿ, ಮಾರಿದ್ದೀವಿ, ಬಂದಿರೋದು ಎಲ್ಲ ಆಡಿಟ್ ಬರಲೇಬೇಕು. ಆ ಆಡಿಟ್ ಬುಕ್ ಅಲ್ಲಿ ಒಂದು 5 ಲಕ್ಷ ಚಿಲ್ಲರೆ ಬಡ್ಡಿ ಕಟ್ಟಿರೋದು ಅಂತ ಬಂದಿತ್ತು. ಬಡ್ಡಿ ಕಟ್ಟಿದ್ವಿ. ಆ 5 ಲಕ್ಷ ಚಿಲ್ಲರೆ ಯಾರೋ ರೈತರು ನಮ್ಮ ಸದಸ್ಯರು ಯಾರೋ ಪ್ರಶ್ನೆ ಮಾಡಿದ್ರು, ಏನ್ ಅಧ್ಯಕ್ಷ ಕಾಲದಲ್ಲಿ ಏನು 5 ಲಕ್ಷ ಚಿಲ್ಲರೆ ಯಾವ್ದೋ ಬಡ್ಡಿ ಕಟ್ಟಿದ್ದೀರಾ? ಎಷ್ಟು ಅವ್ರಿಗೆ ಹೇಳಿದೆ, ಅವ್ರು ಉತ್ತರ ಕೊಟ್ಟೆ. ಸಾಲ ಮಾಡಿರೋದು ಏನಕ್ಕೋಸ್ಕರ ಸಾಲ ಮಾಡಿದೆ ಅಂತಂದ್ರೆ ರೈತರಿಗೆ ಬಂಡವಾಳ ಕೊಡೋಕ್ಕೋಸ್ಕರ ಸಾಲ ಮಾಡಿರೋದಪ್ಪ. ಅದಕ್ಕೋಸ್ಕರ ಇದು ನಮ್ಮ 6 ತಿಂಗಳ ಕಾಲ ಫ್ರೀ ಕೊಟ್ಟಿದ್ರು, ನಮಗೆ ಬಡ್ಡಿ ಇರಲಿಲ್ಲ. 6 ತಿಂಗಳು ಆದ್ಮೇಲೆ ಆ 10 ಲಕ್ಷಕ್ಕೆ ಆ ಮೆಗಾ ಡೈರಿಗೆ ಖರ್ಚು ಮಾಡಕ್ಕೂ ನಾನು ಈ ದುಡ್ಡ ತೆಗೆದುಕೊಡು ಅಂತ ಹೇಳ್ತಾ ಇದ್ದೀನಿ. ಎಲ್ಲ ಆಡಳಿತ ಮಂಡಳಿ ಸಭೆಯಲ್ಲಿ ಹೇಳ್ತಾ ಇದ್ದೇನೆ. ಆ ದುಡ್ಡ ಅವತ್ತು ನಾವು ಕ್ರೋಢೀಕರಣ ಮಾಡಿರೋದು ರೈತರಿಗೆ ಏನಾದ್ರು ಕಷ್ಟ ಬಂದಾಗ ಬಂಡವಾಳ ಕೊಡಕ್ಕೆ ಅನಾನುಕೂಲ ಆದಾಗ ಅವ್ರಿಗೆ ಬಂಡವಾಳ ನಿಲ್ಲಿಸ್ಕೊಡ್ದು ಪ್ರತಿ ವಾರನೂ ನಾವು ಬಂಡವಾಳ ಕೊಡಬೇಕು ಅನ್ನೋ ಉದ್ದೇಶದಿಂದ ಅದು ಇಟ್ಟಿರೋದು. ಅದಕ್ಕೋಸ್ಕರ ನೀವು ಯಾರು ಬರ್ಬೇಕಾದ್ರೆ ಯಾವುದೋ ಒಂದು ಪಾರ್ಟಿಯಿಂದ ಬರ್ತಾಯಿದೆ, ಚುನಾವಣೆ ಇದಕ್ಕೆ ಚಿಹ್ನೆ ಏನಿರಲಿಲ್ಲ. ಆದ್ರೂ ಆ ಪಾರ್ಟಿಯವರು ನಮ್ಮ ಪಾರ್ಟಿಯವರು ನಮಗೆ ಕೆಲಸ ಮಾಡೋರು, ಬೇರೆ ಪಾರ್ಟಿಯವರು ಬೇರೆ ಕೆಲಸ ಮಾಡೋರು. ಆದ್ರೆ ನಾವು ಇಲ್ಲಿ ಬಂದಾದ್ಮೇಲೆ ಯಾವ ಪಕ್ಷ ಯಾವ ಜಾತಿ ಯಾವತ್ತೂ ನಾನು ನೋಡ್ದೋನಲ್ಲ. ಯಾರು ಫಲಾನುಭವಿ ಅವ್ರೆ ಅವ್ರಿಗೆ ಸರಿಯಾಗಿ ನಮಗೂ ಚೆಕ್ ಬಂದಿಲ್ಲ ಅದೇನು ಬರುತ್ತಾ ಬರಲ್ವಾ ಏನು ಅಂತ ನಾನು ಇಲ್ಲಿ ನೋಡಿದಾಗ ಬಂದು ಕೆಲವು ಅನ್ನಕ್ಕೆ ಬೇಕಿಲ್ಲ. ನಾನು ಕೇಳ್ತಾ ಇವಾಗ ಯಾರಾದ್ರೂ ಸತ್ತಿರ ಅನ್ನೋದು 46 ಜನ ರೈತರು ಒಂದೇ ತಿಂಗಳು ಸಾಯಲ್ಲ, 3 ತಿಂಗಳು ಸಾಯಲ್ಲ, 6 ತಿಂಗಳು ಸಾಯಲ್ಲ. ಯಾಕಂದ್ರೆ ಆ ರೈತ ಕಲ್ಯಾಣ ಟ್ರಸ್ಟ್ ಅಂತ ಮಾಡಿ ಅದ್ರ ಮುಖಾಂತರ ಇವತ್ತು ಹಲವಾರು ಸೌಲಭ್ಯಗಳನ್ನ ರೈತರು ಕೊಡ್ತಾ ಇರೋದು. ಇದು ನಿಮ್ ದುಡ್ಡಿದು. ನೀವು ಹಾಗಾಗಿರೋ ಅನ್ನೋದನ್ನ ನಾವು ಚೌಕಾಸ ಮಾಡಿ ಆ ಲಾಭ ಬರೋ ರೀತಿ ಮಾಡಿ ಇದನ್ನೆಲ್ಲ ಆ ಸವಲತ್ತನ್ನ ನಿಮಗೆ ಕೊಡ್ತಾ ಇರೋದು, ವಾಪಸ್ ಕೊಡ್ತಾ ಇರೋದು. ನೀವು ಕೊಟ್ಟಿದ್ದಾರೆ ಈ ವ್ಯವಸ್ಥೆ ಇದೆಲ್ಲ ಕೊಡ್ಬೇಕು ಅಂತ ಏನಿಲ್ಲ. ನೀವು ಹಾಲು ಕೊಡ್ತೀರಾ, ನೀವು ಹಣ ಕೊಡ್ತೀವಿ, ಅಷ್ಟಕ್ಕೆ ಸಿಕ್ತ ಆಗ್ಬೋದು. ಆದ್ರೆ ರೈತರು ಕಷ್ಟದಲ್ಲಿದ್ದಾರೆ. ಹಾಲಾಗಂತ ರೈತರಿಗೆ ನಾವು ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಆ ರೈತ ಕಲ್ಯಾಣ ಟ್ರಸ್ಟ್ ಅಂತ ಮಾಡಿರೋದ್ರಿಂದ ಹಲವಾರು ಸೌಲಭ್ಯಗಳನ್ನ ನಾವು ಡೀಲ್ ಮಾಡಿದಂತ. ಇವತ್ತು ರೈತ ಟ್ರಸ್ಟ್ ನೀರು ಕೊಡ್ತೀವಿ. ಇವತ್ತು ನೋಡು ಪಟ್ಟರಾಸು ಹಳ್ಳಿಗಳ ಕಡೆ ಹೆಣ್ಣುಗಳು ಚೆನ್ನಾಗಿ ಸಾಕ್ತಾರೆ. ಕೆಲವರು ಕೊಟ್ಬಿಡ್ತಾರೆ, ಕೆಲವರು ಸ್ವಲ್ಪ ಸಾಕ್ತಾರೆ. ಚೆನ್ನಾಗಿ ಸಾಕ್ಬೇಕು ಅಂದ್ರೆ ಅದಕ್ಕೆ ಹಾಲು ಜಾಸ್ತಿ ಬಿಡ್ತಾರೆ. ಕೆಲವರು ಪೂರ್ತಿ ಕರ್ಕೊಂಡ್ಬಿಡ್ತಾರೆ. ಕೆಲವರು ಕರ ಮನೆ ಹುಟ್ಟಿರೋ ಕರ ಮುಂದಕ್ಕೆ ಅಲ್ಲೇ ದೊಡ್ಡದಾಗಿ ತಿರುಗಿದೊಂದು ಕರುವಾಗಿ ನಮಗೆ ಹಸು ಹಾಲು ಕರಿಬೇಕು ಅನ್ನೋ ದೃಷ್ಟಿಯಿಂದ ಕರುವನ್ನೇ ಚೆನ್ನಾಗಿ ಸಾಕ್ತಾರೆ. ಆ ಹಾಲು ಚೆನ್ನಾಗಿ ಬಿಟ್ಟು ಅವರು ಅವತ್ತೇ ಲಾಭ ಬರುತ್ತೆ. ಅವರು ಡೈರಿಗೆ ಹಾಲು ಹಾಕಿದ್ರೆ ಅವತ್ತೇ ಲಾಭ ಬಂದ್ಬಿಡ್ತೈತೆ ಅವ್ರಿಗೆ. ಆದ್ರೂ ಅವ್ರ ಕರಿಗೆ ಹಾಲು